ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ ಗಾಯ್ಸ್. ಇದು ಬಂದುಬಿಟ್ಟು ಅಕ್ಷಯ ತೃತೀಯ ಬಂದಿದೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಈ 2 ದಿನ ಇದೆ. ಭಾಳಷ್ಟು ಜನಕ್ಕೆ 19ನೇ ತಾರೀಕು ಮಾಡೋದ 20ನೇ ತಾರೀಕು ಮಾಡೋದ ಅಂತ ಕನ್ಫ್ಯೂಷನ್ ಇದೆ. ಎಸ್ ಗೈಸ್, ಇದು ಬಂದುಬಿಟ್ಟು 19ನೇ ತಾರೀಕು ಸ್ಟಾರ್ಟ್ ಆಗಿ 20ನೇ ತಾರೀಕು ಬೆಳಿಗ್ಗೆ 7 ಗಂಟೆ 27 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಸೊ ಮಾಡೋರು 19ಕ್ಕಾದರೂ ಮಾಡ್ಬೋದು, ಇಲ್ಲ 20ಕ್ಕಾದರೂ ಮಾಡ್ಬೋದು. ಒಂದು ವೇಳೆ 20ಕ್ಕೆ ಮಾಡೋರಾದರೆ 7:30 ಒಳಗಡೆ ಆದಷ್ಟು ನೀವು ಬೆಳಗ್ಗೆ ಬಿಸಿಲು ಫಸ್ಟ್ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಮಾಡೋರು ಮಾಡ್ಬೋದು, ಇನ್ನೂ ತುಂಬ ಒಳ್ಳೆಯದು ಗಾಯ್ಸ್. ಇದಕ್ಕೆ ಏನೇನು ಬೇಕು ಅಂತ ಅಂದರೆ ಏನಿಲ್ಲ ಗಾಯ್ಸ್, ಮನೆಯಲ್ಲೇ ನಾರ್ಮಲಾಗಿ ಪೂಜೆ ಮಾಡ್ಕೊಳ್ಳಿ. ಅದಾದಮೇಲೆ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆಲ್ಲ ಅಲ್ಲಿ ಹೋಗಿ ಬರೋದು ಒಳ್ಳೆಯದು. ಸೊ ಅದಾದಮೇಲೆ ದಾನ ಧರ್ಮ ಅಂತ ಏನಾದರೂ ಮಾಡೋದು. ಅಕ್ಷಯ ತೃತೀಯ ಬಂದಿದ್ದ ಬೆಳ್ಳಿ ಬಂಗಾರ ಕೊಂಡಲೇಬೇಕಾ? ಆ ಥರ ಏನೂ ಇಲ್ಲ. ದುಡ್ಡಿದ್ದವ್ರು ಕೊಂಡ್ತಾರೆ, ದುಡ್ಡಿಲ್ದವ್ರು ಏನ್ರಿ ಕೊಂಡ್ಕೊತಾರೆ ಅಲ್ವಾ? ಆ ಥರ ಏನಿಲ್ಲ. ಒಂದು ಉಪ್ಪಿನ ಪ್ಯಾಕೆಟು ಇಲ್ಲ ಕಸ್ಬಾರ್ಗೆ 2 ತಂದ್ರೂ ಸರಿ, 2ರಲ್ಲಿ 1 ತಂದ್ರೂ ಸರಿ. ಉಪ್ಪಿನ ಪ್ಯಾಕೆಟು ಕಲ್ಲುಪ್ಪು ಬರುತ್ತಲ್ಲ, ಕಲ್ಲುಪ್ಪು ಮತ್ತು ಅರಿಶಿನ ತೊಗೊಂಡೋಗಿ, ಬಾರ್ಗೆನೂ ತೊಗೊಂಡೋಗ್ಬೋದು, ಅದು ಅವ್ರವ್ರ ಇಷ್ಟ. ಮತ್ತು ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಳ್ಳೋದು ಒಳ್ಳೆಯದು. ಮತ್ತು ಅಲ್ಲೇನಾದರೂ ಹಸುಗಳಿದ್ದರೆ ಸ್ವಲ್ಪ ಅವಕ್ಕೇನಾದರೂ ಊಟ ದಾನ ಮಾಡಿ. ಇಷ್ಟೇ ಗಾಯ್ಸ್. ದುಡ್ಡಿದ್ದವ್ರು ತೊಗೊಳ್ಳಿ ಬಂಗಾರ ಬೆಳ್ಳಿ, ಹಂಗಂತ ಎಲ್ಲರೂ ತೊಗೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗಾಯ್ಸ್.